ಡಿಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಗೃಹ ಸಚಿವರಾದ ತಕ್ಷಣವೇ ಪ್ರಿಯಾಂಕ್ ಖರ್ಗೆ ಅವರು ಆರ್ಎಸ್ಎಸ್ಗೆ ಒಂದು ಸುದೀರ್ಘವಾದ ಪತ್ರ ಬರೆದಿದ್ದಾರೆ. ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ಗೆ ಪತ್ರ ಬರೆದಿರುವಂತಹ ಅವರು 100 ವರ್ಷಗಳನ್ನು ಆರ್ಎಸ್ಎಸ್ ಪೂರೈಸಿರುವಂತಹ ಹಿನ್ನೆಲೆಯಲ್ಲಿ ಅಭಿನಂದನೆಯನ್ನ ಕೂಡ ಸಲ್ಲಿಸಿದ್ದಾರೆ. ಜೊತೆಗೆ ಅನೇಕ ಪ್ರಶ್ನೆಗಳನ್ನು ಕೂಡ ಕೇಳಿದ್ದಾರೆ. ಉತ್ತರಿಸಬೇಕು ಅನ್ನುವ ಮನವಿಯನ್ನ ಕೂಡ ಮಾಡಿದ್ದಾರೆ. ಈ ಮೂಲಕ ಅವರು ಹೂಡಿರುವ ಅಸ್ತ್ರಗಳು ಏನು? ಆರ್ಎಸ್ಎಸ್ ವಿರುದ್ಧ ಅಖಾಡಕ್ಕೆ ಪ್ರಿಯಾಂಕ್ ಖರ್ಗೆ, ಮೋಹನ್ ಭಾಗವತ್ಗೆ ಪತ್ರ, ಪ್ರಶ್ನೆಗಳ ಅಸ್ತ್ರ. ಪ್ರಿಯಾಂಕ್ ಖರ್ಗೆ ಮೊದಲಿಂದಾನೂ ಆರ್ಎಸ್ಎಸ್ ವಿರುದ್ಧ ಮಾತಾಡ್ತಾ ಇದ್ದು, ಇತ್ತೀಚೆಗಷ್ಟೇ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಮಾಡಿದ್ದರು. ಬಿಜೆಪಿ ನಾಯಕರ ಪ್ರಶ್ನೆಗಳಿಗೆ ಉತ್ತರ ನೀಡಿದ್ದ ಅವರು, ನಾನು ಗೃಹ ಸಚಿವನಾಗಿ ಅಧಿಕಾರ ವಹಿಸಿಕೊಂಡು 48 ಗಂಟೆಗಳು ಕೂಡ ಆಗಿಲ್ಲ. ನಿಮ್ಮ ಭಯ, ನಿಮ್ಮಲ್ಲಿನ ಆತಂಕ, ನಿಮ್ಮಲ್ಲಿನ ದುಗುಡ ಎಲ್ಲವೂ ವ್ಯಕ್ತವಾಗುತ್ತಿದೆ ಮತ್ತು ಈಗಾಗಲೇ ಆರ್ಎಸ್ಎಸ್ ಅನ್ನ ಬಳಸಿಕೊಂಡು ನನ್ನನ್ನು ನಿಂದಿಸುತ್ತಿದ್ದೀರಿ ಹಾಗೂ ನನಗೆ ಜೀವ ಬೆದರಿಕೆ ಹಾಕುತ್ತಿದ್ದೀರಿ. ನೀವು ಮಾಡೋದನ್ನ ಮಾಡಿ, ದಯವಿಟ್ಟು ನಿಮ್ಮ ಆರ್ಎಸ್ಎಸ್ ಸಂಘಟನೆಯ ನೋಂದಣಿಗಾಗಿ ದಾಖಲೆಗಳನ್ನು ಸಿದ್ಧವಾಗಿಡಲು ಹೇಳಿ ಅಂತ ಟಾಂಗ್ ಕೊಟ್ಟಿದ್ದರು. ಈಗ ಅದರ ಮುಂದುವರೆದ ಭಾಗವಾಗಿ ದಾಳವೊಂದನ್ನ ಹೂಡಿದ್ದಾರೆ. ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ಗೆ ಪತ್ರ ಬರೆದು ಪ್ರಶ್ನೆಗಳ ಅಸ್ತ್ರ ಬಿಟ್ಟಿದ್ದಾರೆ. 2 ಪುಟಗಳ ಪತ್ರ, ಅಭಿನಂದನೆ ಮತ್ತು ಪ್ರಶ್ನೆ. ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಬರೆದಿರೋದು 2 ಪುಟಗಳ ಪತ್ರ. ಮೊದಲ ಸಾಲಿನಲ್ಲೇ ಮೋಹನ್ ಭಾಗವತ್ ಜಿ ಅಂತಾನು ಉಲ್ಲೇಖ ಮಾಡಿರೋ ಅವರು ಆರ್ಎಸ್ಎಸ್ ಸಂಘಟನೆ 100 ವರ್ಷಗಳನ್ನ ಪೂರೈಸಿದ್ದಕ್ಕೂ ಶುಭಾಶಯ ತಿಳಿಸಿದ್ದಾರೆ. ಇದರ ಜೊತೆಗೆ ಆರ್ಎಸ್ಎಸ್ ಸಂಘಟನೆಗಿರುವ ಕಾನೂನು ಮಾನ್ಯತೆಯ ವಿವರಗಳನ್ನೂ ನೀಡುವಂತೆ ಮನವಿಯಂತಾನು ಹೆಡ್ಲೈನ್ನಲ್ಲಿ ಬೋಲ್ಡ್ ಮಾಡಿದ್ದಾರೆ. ಜೊತೆಗೆ ಇಡೀ ವಿಶ್ವದಲ್ಲಿರುವ ಆರ್ಎಸ್ಎಸ್ ಶಾಖೆಗಳು, ರಾಜ್ಯದಲ್ಲಿ ನಡೆಸಿರುವ ಸಭೆಗಳು, ಆರ್ಎಸ್ಎಸ್ ಪಥಸಂಚಲನದಲ್ಲಿ ಭಾಗಿಯಾದ ಸ್ವಯಂ ಸೇವಕರೆಷ್ಟು ಅನ್ನೋ ಅಂಕಿಅಂಶಗಳನ್ನು ಉಲ್ಲೇಖಿಸಿ ಕಾನೂನು ಪಾಲನೆಯ ಬಗ್ಗೆ ಸ್ಪಷ್ಟನೆ ಕೇಳಿದ್ದಾರೆ. ಜೊತೆಗೆ ಆರ್ಎಸ್ಎಸ್ ಆಸ್ತಿ, ದೇಣಿಗೆ, ಕೊಡುಗೆ, ಆದಾಯದ ಮೂಲಗಳ ವಿವರಗಳನ್ನೂ ಸಲ್ಲಿಸುವಂತೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ವಿನಂತಿಸಿಕೊಂಡಿದ್ದಾರೆ. ಇಷ್ಟಕ್ಕೂ ಆ ಪತ್ರದಲ್ಲಿ ಇನ್ನೂ ಕೆಲವೊಂದು ವಿಚಾರಗಳಿದ್ದು ಅವುಗಳ ಸಾರಾಂಶ ಇಲ್ಲಿದೆ. ಆರ್ಎಸ್ಎಸ್ ಸಂಘಟನೆಯ ಕಾನೂನಾತ್ಮಕ ಸ್ಥಾನಮಾನಗಳ ಬಗ್ಗೆ ವಿವರಣೆ ನೀಡಬೇಕು. ಪದಾಧಿಕಾರಿಗಳು ಮತ್ತು ಅಧಿಕೃತ ಪ್ರತಿನಿಧಿಗಳ ವಿವರಗಳನ್ನೂ ಸಲ್ಲಿಸಬೇಕು. ಆರ್ಎಸ್ಎಸ್ಗೆ ಬರುವ ದೇಣಿಗೆ, ಕೊಡುಗೆ, ಆದಾಯ ಮೂಲಗಳ ಮಾಹಿತಿ ನೀಡಬೇಕು. ಆರ್ಎಸ್ಎಸ್ ಸಂಘಟನೆಯ ವೆಚ್ಚಗಳೆಷ್ಟು, ಆಸ್ತಿಗಳೆಷ್ಟು ಅಂತ ವಿವರಣೆಯೂ ಇರಬೇಕು. ಆರ್ಎಸ್ಎಸ್ ಕಾನೂನಿನಡಿ ತೆರಿಗೆಗಳನ್ನು ಪಾವತಿಸಲಾಗುತ್ತಿದೆಯೇ ಅಂತ ತಿಳಿಸಬೇಕು. ಸಾರ್ವಜನಿಕ ಕಾರ್ಯಕ್ರಮಗಳು, ಪಥಸಂಚಲನಗಳಿಗೆ ಪಡೆದ ಅನುಮತಿ ಪತ್ರಗಳು, ಆರ್ಎಸ್ಎಸ್ ಬೃಹತ್ ಸಭೆಗಳು, ಸಂಘಟಿತ ಚಟುವಟಿಕೆಗಳಿಗೆ ಪಡೆದ ಅನುಮತಿ ಪತ್ರಗಳು, ಅಧಿಕೃತ ಒಪ್ಪಿಗೆಗಳು ಮತ್ತು ನಿಯಮಾವಳಿಗಳ ಪಾಲನೆಯ ವಿವರಗಳು ನೀಡಬೇಕು. 100ನೇ ವರ್ಷದ ಸಂಭ್ರಮದಲ್ಲಿ ದೇಶಕ್ಕೆ ಅತ್ಯುತ್ತಮ ಗೌರವ ಸಲ್ಲಿಸೋದು ನಿಮ್ಮ ಕರ್ತವ್ಯ. ದಾಖಲೆ ಜೊತೆ ಅಧಿಕೃತ ಪದಾಧಿಕಾರಿಗಳ ನಿಯೋಗವನ್ನ ಎದುರು ನೋಡುತ್ತಿದ್ದೇವೆ. ಹೀಗಂತ ಪತ್ರ ಬರೆದಿದ್ದಾರೆ ಪ್ರಿಯಾಂಕ್ ಖರ್ಗೆ. ಈ ಮೂಲಕ ಆರ್ಎಸ್ಎಸ್ಗೆ ಚೆಕ್ಮೇಟ್ ಇಟ್ಟಿದ್ದಾರೆ. ಆರ್ಎಸ್ಎಸ್ನ ಕಾನೂನುಬದ್ಧ ಸ್ಥಾನಮಾನ ಮತ್ತು ಸಾಂಸ್ಥಿಕ ರಚನೆ, ಅದರ ಪದಾಧಿಕಾರಿಗಳು ಮತ್ತು ಅಧಿಕೃತ ಪ್ರತಿನಿಧಿಗಳ ವಿವರಗಳು, ದೇಣಿಗೆ, ಆದಾಯದ ಮೂಲಗಳು, ಕಾನೂನಿನ ಪ್ರಕಾರ ಅನ್ವಯವಾಗುವ ತೆರಿಗೆಗಳನ್ನು ಪಾವತಿಸಲಾಗುತ್ತಿದೆಯೇ, ಅಧಿಕೃತ ನೋಂದಣಿ ಇಲ್ಲದೆ ಸಂಘಟನೆಯ ಚಟುವಟಿಕೆಗಳನ್ನು ನಡೆಸುತ್ತಿರುವ ಕಾನೂನು ಆಧಾರಗಳೇನು ಎಂಬುದರ ಮಾಹಿತಿ ನೀಡಬೇಕು ಎಂದು ಕೋರಿದ್ದಾರೆ ಪ್ರಿಯಾಂಕ್ ಖರ್ಗೆ. ಇದು ಬಿಜೆಪಿ ನಾಯಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಹಿಂದೂಗಳನ್ನು ಕೆರಳಿಸ್ತಕ್ಕಂಥದ್ದು, ಆರ್ಎಸ್ಎಸ್ನ ಬಗ್ಗೆ ಟೀಕೆ ಮಾಡ್ತಕ್ಕಂಥದ್ದು, ಇದರಿಂದ ನಿಮ್ಮ ಭವಿಷ್ಯ ಇದೆ ಅಂತ ತಿಳ್ಕೊಂಡ್ರೆ ಈ ರೀತಿಯ ನಡವಳಿಕೆಯನ್ನು ಮಾಡಿ ಬಂಗಾಳದಲ್ಲಿ ಏನಾಯಿತು TMCಗೆ ಅನ್ನೋದು ತಮಗೇನಾದರೂ ಗೊತ್ತಿದೆನಾ? ಬಂಗಾಳದ ಪರಿಸ್ಥಿತಿಯನ್ನು ನೋಡಿ ಆದರೂ ಇವರಿಗೆ ತಿಳುವಳಿಕೆ ಬರಬೇಕು. ಆರ್ಎಸ್ಎಸ್ ನೋಂದಣಿ ವಿಚಾರ ಇತ್ತೀಚಿನ ವಿವಾದವಲ್ಲ. ಹಲವಾರು ವರ್ಷಗಳಿಂದಲೇ ಇಂಥದ್ದೊಂದು ವಿವಾದ ಆರ್ಎಸ್ಎಸ್ ಹೆಗಲೇರಿದೆ. ಪ್ರಿಯಾಂಕ್ ಖರ್ಗೆ ಇತ್ತೀಚೆಗೆ ಈ ಬಗ್ಗೆ ಮಾತಾಡಿದ್ದರ ಬಗ್ಗೆ ಭಾನುವಾರ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ತ್ರಿಶೂರ್ನಲ್ಲಿ ಈ ರೀತಿ ಪ್ರತಿಕ್ರಿಯೆ ನೀಡಿದ್ದರು. I don't need to respond. There are so many unregistered things going on. And we are not secretive. We are working on open ground. We are calling people and telling them about Sangha. This is politics. And all these gimmicks are being tried. Don't do that. We are used to it. After say 10-15 years of starting of Sangha, we had to face all these things. We are used to it. If they don't happen, we feel something is amiss. So I don't need to respond. ಇದು ಮೋಹನ್ ಭಾಗವತ್ ಪ್ರತಿಕ್ರಿಯೆ. ಆರ್ಎಸ್ಎಸ್ ನೋಂದಣಿಯಾಗಿಲ್ಲ, ಹಾಗಂತ ಅದು ರಹಸ್ಯವಾಗಿ ಏನೂ ಮಾಡ್ತಾ ಇಲ್ಲ.
ಮುಕ್ತವಾಗಿಯೇ ಎಲ್ಲರ ಜೊತೆಗಿರುತ್ತೆ. ಈ ಹೇಳಿಕೆಗಳೆಲ್ಲ ರಾಜಕೀಯದ ಗಿಮಿಕ್ ಅನ್ನೋದು ಮೋಹನ್ ಭಾಗವತ್ ಮಾತು. ಇದೇನೇ ಇರಲಿ, ಈಗ ಅಧಿಕೃತವಾಗಿ ಪತ್ರ RSSಗೆ ತಲುಪಿದ್ದು. ಈ ಪತ್ರಕ್ಕೆ RSS ಪ್ರತಿಕ್ರಿಯೆ ಹೇಗಿರುತ್ತೆ ಕಾದು ನೋಡಬೇಕಿದೆ.